ಇಂಥ ಒಂದು ಚಳುವಳಿ ಕಟ್ಟಬೇಕು. ಈ ಚಳುವಳಿಗೆ ಮುಖಾಂತರ ಹೊಸ ತಲೆಮಾರಿನ ಸಾಂಸ್ಕೃತಿಕ ನಾಯಕತ್ವ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಮತ್ತೆ ಗಂಭೀರ ಆರೋಪ ಮಾಡಿದ್ರು, ಯಡಿಯೂರಪ್ಪ ಅವರು ಸಿಎಂ ಆದಾಗ ಸಾವಿರಾರು ಕೋಟಿಯನ್ನು ಮಾಡಿದರೆ ಅವ್ರು ಹಂಗಿರ್ತಾರೆ ಅಂತೇಳಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಆ ಎಲ್ಲ ಆರೋಪಗಳನ್ನು ಸಾಕ್ಷೀಕರಿಸುವಂಥ ಶಕ್ತಿ ಸಾಮರ್ಥ್ಯ ಇರೋದು ಯತ್ನಾಳ್ ಅವ್ರಿಗೆ. ಅವರು ಕೇಳಿಬಿಟ್ರೆ ಎಲ್ಲ ವಿವರಿಸ್ಬಿಡ್ತಾರೆ ಅಂತ ಕಾಡುತ್ತೆ. ತನಿಖಾ ಏಜೆನ್ಸಿಗಳಿದ್ದಾವೆ, ಅವ್ರು ಏನು ಸಾಕ್ಷಿದ ಕೊಟ್ಟರೆ ನ್ಯಾಚುರಲಿ ಆ ತನಿಖಾ ಏಜೆನ್ಸಿಗಳು ಸ್ಥಾಪನೆ ಮಾಡಿರೋದೇ ತನಿಖೆ ಮಾಡೋದಕ್ಕೆ. ದೇ ಆರ್ ಫ್ರೀ. ಸರ್ಕಾರಗಳು ಸಾಕಷ್ಟು ಕೇಸ್ಗಳ ಪ್ರಕರಣವನ್ನು ಮತ್ತೆ ರೀಓಪನ್ ಆಗುವಂಥದ್ದು ಆಗ್ತದೆ. ಈ ರೀತಿಯಾದಂಥದ್ದು ಸಾವಿರಾರು ಕೋಟಿ ಆರೋಪ ಮಾಡಿದಾಗ ಸರ್ಕಾರ ಯಾಕೆ ಅದ್ರ ಬಗ್ಗೆ ಗಮನ ಹರಿಸಲ್ಲ? ರೀಓಪನ್ ಅಂತ ಹೇಳಿ ರಾಜಕೀಯ ದ್ವೇಷದಿಂದ ಏನು ಮಾಡ್ತಾವಲ್ಲ, ಎಲ್ಲೆಲ್ಲಿ ದಾಖಲಾತಿಗಳು ದೂರುಗಳು ಆ ಥರ ಇದ್ದಾವೆ, ಆ ದಾಖಲಾತಿ ದೂರಿನ ಆಧಾರದ ಪರಿಶೀಲನೆಗಳನ್ನು ಮಾಡಿ ತನಿಖೆಗೆ ಯೋಗ್ಯತೆ ಅನ್ನೋದು ಒಂದು ಸರ್ಕಾರವಾಗಿ ನಿರ್ಧಾರ ಮಾಡುತ್ತೆ. ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಿಸ್ಬೇಕು ಅಂತ ಯಾರೋ ವ್ಯಕ್ತಿಗಳು ಬಯಸಿದ್ರೆ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ಸ್ಥಾಪನೆ ಮಾಡಿದ್ದೇವೆ. ದೇ ಆರ್ ಫ್ರೀ ಟು ಗೋ ಬಿಫೋರ್ ಎನ್ಕ್ವೈರಿ ಕಮಿಷನ್ಸ್. ಮೊದಲು ದಾಖಲಾತಿ ನೀಡಲಿ, ಗಿವ್ ಡಾಕ್ಯುಮೆಂಟ್ಸ್. ಈಗ ವಕ್ಫ್ ವಿಚಾರ ಮತ್ತು ಮೂಢ ವಿಚಾರ, ವಾಲ್ಮೀಕಿ ವಿಚಾರ ಎಲ್ಲವೂ ಕೂಡ ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ? ಈಗ ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿ. ಮೂಢ ಇಸ್ ನಾಟ್ ಎನ್ ಇಶ್ಯೂ, ದಿ ಮೇಡ್ ಇಟ್ ಎನ್ ಇಶ್ಯೂ. ಅದ್ರ ಮುಖಾಂತರ ಸಿದ್ದರಾಮಯ್ಯನವರ ನಾಯಕತ್ವವನ್ನು ವ್ಯಕ್ತಿತ್ವವನ್ನು ಹಾಳು ಮಾಡಿ ಚುನಾಯಿತ ಸರ್ಕಾರನ ಬುಡಮೇರ್ಪಡ್ತಕ್ಕಂಥ ಪ್ರಯತ್ನಗಳು ಪಿತೂರಿ ನಡೆದಿರ್ತಕ್ಕಂಥದ್ದು ಜಗಜ್ಜಾಹೀರಾಗೋಯ್ತು. ಇಟ್ ಇಸ್ ನಾಟ್ ಎನ್ ಇಶ್ಯೂ. ಸ್ವತಃ ನ್ಯಾಯಾಧೀಶರೇ ವಾಟ್ ಈಸ್ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಕೇಳಿದ್ದೀವಿ. ವಾಟ್ ಈಸ್ ಇಸ್ ರೋಲ್? ಇವ್ರ ಜಮೀನು ಹೋಗಿರೋ ಜಮೀನು ಪರಿಹಾರ ಕೊಡಿ ಅಂತ ಕೇಳಿದ್ರು ಅವ್ರ ಮನೆಯವರು, ಅವರು ಅಲ್ಲ. ಸೊ ವಾಟ್ ಈಸ್ ಇಸ್ ರೋಲ್? ಸೊ ಅಲ್ಲಿ ಏನೂ ಇಲ್ಲ. ಹಾಗೆಯೇ ವಕ್ಫ್ದು 2,000 ಅರ್ಜಿಗಳಿಗೆ ಎನ್ಕ್ವೈರಿ ಅವರೇ ಹಾಕಿದ್ರು BJP ಅವರು. ಅವರೇ ಮಾಡ್ಬಿಟ್ಟು ಪುನಃ ಇವ್ರು ಮಾಡ್ದಂಗೆ ಕೇಳೋದು ಎಷ್ಟು ಸರಿ? ಇವೆಲ್ಲ ದಾಖಲಾತಿ ಆಧಾರದ ಮೇಲೆ ಯಾರ ವಸ್ತು ಯಾರಿಗೆ ಸೇರ್ತು ಅಂತೇಳಿ ಅದನ್ನು ಪರಿಶೀಲನೆ ಮಾಡಬೇಕು ಕಾನೂನಾತ್ಮಕವಾಗಿ. ಅದು ಕಾನೂನಾತ್ಮಕ ಸರಿ ಇಲ್ಲದೆ ಕ್ರಮ ತಗೋತೀವಿ. ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ರೈತರು ಯಾವ ಜಮೀನು ಇದು ಮಾಡಿಬಿಡಿ ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ಇದು? ಸರ್, ನಿಮ್ಮ ಪ್ರಕಾರ ಮೂಢ ಏನು ಹಗರಣ ಅಲ್ಲ ಅಂತ ಖಂಡಿತ ಕಾಟನ್ ಇಶ್ಯೂ. ಯಾರಿಗೆ? CM ಅವರ ಇದಕ್ಕೆ ಜುಡಿಷಿಯಲ್ ಕಮಿಷನ್ನೇ ಎನ್ಕ್ವೈರಿ ಮಾಡಿದೆ. ಅದಾಗಿದೆ ಇಲ್ಲವೋ ಅನ್ನೋದನ್ನ ಜುಡಿಷಿಯಲ್ ಕಮಿಷನ್ ಲುಕ್ ಇನ್ ಟು ದಿ ಮ್ಯಾಟರ್. ಚಂದ್ರಶೇಖರ್ ಸ್ವಾಮೀಜಿ ಅವರ ಮೇಲೆ FIR ಆಗಿರುವಂಥ ವಿಚಾರಕ್ಕೆ ಒಂದು ಕಡೆ ಒಕ್ಕಲಿಗ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ. BJP ಸಹ ನಾವು ಸ್ವಾಮೀಜಿ ಪರ ಇರ್ತೇವೆ, ಹೋರಾಟವನ್ನು ಮಾಡ್ತೇವೆ. ನಮಗೆ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಲ್ವಾ? ಆ ಕಾನೂನಿನ ವ್ಯಾಪ್ತಿಯನ್ನು ಮೀರಿದವರಿಗೆ ಕಾನೂನು ಏನು ಮಾಡಬೇಕು ಅಂತಂದರೆ ನನ್ನನ್ನು ಸೇರಿ ಎಲ್ಲರೂ ಆ ವ್ಯಾಪ್ತಿಗೆ ಬರ್ತಾರೆ. ಸ್ವಾಮೀಜಿಗಳು ಇತ್ತೀಚೆಗೆ ಹೇಳಿಕೆಗಳನ್ನು ತಾವು ಸಹ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ವಿ ರೆಸ್ಪೆಕ್ಟ್ ಅವರ್ ಶ್ರೀಸ್. ಒಂದು ಧಾರ್ಮಿಕ ಸಂಸ್ಥೆ ಮುಖ್ಯಸ್ಥರಿಗೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಯಾಕೆ ಧಾರ್ಮಿಕ ಅಂದರೆ ಅದು ಸೌಹಾರ್ದತೆಯನ್ನು ಕಾಪಾಡೋದು, ಸಾಮರಸ್ಯವನ್ನು ಸೃಷ್ಟಿ ಮಾಡೋದು, ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ವೇದಿಕೆ, ಅಂಥ ಪವಿತ್ರವಾದದ್ದು. ಅಲ್ಲಿರ್ತಕ್ಕಂಥವ್ರು ಈ ಒಂದು ಚೌಕಟ್ಟಲ್ಲಿ ಕಾನ್ಸ್ಟಿಟ್ಯೂಷನ್ ಉದ್ದೇಶನೂ ಇದ್ದೇನೆ, ಸ್ವಾತಂತ್ರ್ಯದ ಉದ್ದೇಶನೂ ಇದ್ದೇನೆ. ಅದಕ್ಕೆ ವ್ಯತಿರಿಕ್ತ ಆದಾಗ ಡಿಸ್ಟರ್ಬ್ ಆಗ್ತದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.